ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ರೈತ ಬಂಧುವರೇ, ನಾನು ಡಾಕ್ಟರ್ ಸದಾಶಿವ ನಡಕೇರಿ, ಸಹ ಪ್ರಾಧ್ಯಾಪಕರು ತೋಟಗಾರಿಕೆ, ಮುಖ್ಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇರುವಕ್ಕಿ. ನಾನು ತಮಗೆ ಇವತ್ತು ಕೈತೋಟದಲ್ಲಿ ಔಷಧಿ ಬೆಳೆಗಳ ಮಹತ್ವ ಕುರಿತು ತಿಳಿಸಲಿದ್ದೇನೆ. ಪ್ರತಿಯೊಬ್ಬರ ಮನೆಯ ಹಿತ್ತಲದಲ್ಲಿ ಕೈತೋಟವಿರುತ್ತದೆ. ಕೈತೋಟದಲ್ಲಿ ಕೆಲವು ಔಷಧಿ ಸಸ್ಯಗಳನ್ನು ಬೆಳೆಯೋದು ಬಹಳ ಮಹತ್ವದ ಪಾತ್ರ ವಹಿಸ್ತದೆ. ಯಾಕಂದರೆ ಕೈತೋಟದಲ್ಲಿ ಹಣ್ಣು ತರಕಾರಿಗಳಷ್ಟೇ ಅಲ್ಲದೆ ಔಷಧಿಗಳು ಕೂಡ ನೀವು ಕೆಲವೊಂದಿಷ್ಟು ನೆಟ್ಟುಕೊಂಡ್ರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಆ ಔಷಧಿ ಸಸ್ಯಗಳನ್ನ ಬಳಸಬಹುದು. ಉದಾಹರಣೆಗೆ ಈಗ ತುಳಸಿಯನ್ನು ನೀವು 2-3 ಕುಂಡಾಳಿಗಳಲ್ಲಿ ಅಥವಾ ಮನೆ ಹಿತ್ತಲಲ್ಲಿ ಹಾಕಿದರೆ ಅದು ಅನೇಕ ನೆಗಡೆ, ಕೆಮ್ಮಿಗೆ, ಜ್ವರಕ್ಕೆ ತಾವು ಬಳಸಬಹುದು. ಹಾಗೆ ಶುಂಠಿ ನೀವು ಕೈತೋಟದ ಮಾಡಿರ್ತಕ್ಕಂಥ ಕೊನೆಯ ಭಾಗದಲ್ಲಿ 1-2 ನಾಟಿ ಶುಂಠಿಯನ್ನು ನಾಟಿ ಮಾಡಿದರೆ ಅದನ್ನು ಕೂಡ ತಮ್ಮ ಅನೇಕ ದಿನನಿತ್ಯದ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಬಳಸ್ಬೋದು. ಜ್ವರಕ್ಕೆ ಇರ್ಬೋದು, ಅಥವಾ ತಾವು ಗಂಟಲು ಕೆರೆತಕ್ಕಿರ್ಬೋದು, ಅಥವಾ ಕೆಮ್ಮಿಗೆ, ಈ ಥರದ ಇದಕ್ಕೆ ಶುಂಠಿಯನ್ನು ಬಳಸ್ಬೋದು. ಮತ್ತು ಅದಲ್ಲದೆ ನಿಮ್ಮ ಹಿತ್ತಲದಲ್ಲಿ ಯಾವುದಾದ್ರೂ ಮರ ಜಾತಿಯ ದೊಡ್ಡ ಗಿಡ ಮರಗಳಿದ್ದರೆ ಅದಕ್ಕೆ ಕಾಳು ಮೆಣಸನ್ನು ಹಬ್ಬಿಸಿ ನೀವು ಸಾವಯವ ಪದ್ಧತಿಯಲ್ಲಿ ಕಾಳು ಮೆಣಸನ್ನು ಬೆಳೆದು ಅದನ್ನು ಕೊಯ್ಲು ಮಾಡಿ ಒಣಗಿಸಿ ಇಟ್ಟುಕೊಂಡು ಅದನ್ನು ಕೂಡ ತಾವು ಔಷಧಿಗಾಗಿ ಬಳಸ್ಕೊಳ್ಬೋದು. ಅದಲ್ಲದೆ ಅಶ್ವಗಂಧ ಅಂತ ಒಂದು ಔಷಧಿ ಸಸ್ಯ ಇರುತ್ತೆ, ಅದನ್ನು ಕೂಡ ನೀವು ಕುಂಡಾಳಿಯಲ್ಲಿ ಬೆಳಿಬೋದು ಅಥವಾ ನೆಲಕ್ಕೆ ನೇರವಾಗಿ ನಾಟಿ ಮಾಡ್ಬೋದು. ಅದು ಕೇವಲ ಬೀಜದಿಂದ ನಾಟಿ ಮಾಡ್ಬೋದು. ನಾಟಿ ಮಾಡೋ ವಿಧಾನ ಕೂಡ ಸರಳ ಇರೋದ್ರಿಂದ ಎಲ್ಲಾದರೂ ಬೀಜ ಸಿಕ್ಕಲ್ಲಿ 1 ಅಥವಾ 2 ಬೀಜವನ್ನು ಹಾಕಿಕೊಂಡು ಸಸ್ಯೋತ್ಪಾದನೆ ಮಾಡಿ ಅದರ ಬೇರನ್ನು ಕೊಯ್ದು ಇಟ್ಟುಕೊಂಡಲ್ಲಿ ಅನೇಕ ಔಷಧಿಗಳಿಗೆ ಬಳಸ್ಕೊಳ್ಬೋದು. ಅದಲ್ಲದೆ ಮತ್ತು ಅಲೋವೆರಾ ಅಥವಾ ನಾವೇನು ಲೋಳೆಸರ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಅದನ್ನು ಕೂಡ ಕುಂಡಳಿಗಳಲ್ಲಿ ನಾಟಿ ಮಾಡ್ಬೋದು. ಅಥವಾ ಮನೆ ಹಿತ್ತಲದಲ್ಲಿ ತಮ್ಮ ಕೈತೋಟದಲ್ಲಿ 1 ಅಥವಾ 2 ಸಸ್ಯಗಳನ್ನು ನಾಟಿ ಮಾಡಿದರೆ ಔಷಧಿಕಷ್ಟೇ ಅಲ್ಲದೆ ಸೌಂದರ್ಯವರ್ಧಕ್ಕೂ ಕೂಡ ಅದನ್ನು ಬಳಸ್ಬೋದು. ಆಡು ಸೋಗೆ ಅದನ್ನು ಸಹಜವಾಗಿ ಯಾವುದೇ ತೊಂದರೆ ಇಲ್ಲದೆ ಎಲ್ಲಾದರೂ ಬೇರೆ ತೋಟದಲ್ಲಿ ಸಿಕ್ಕರೆ ತೋಟದ ಬದಿಯಲ್ಲಿ ಹಾಕ್ತಾರೆ. ಅಂಥದನ್ನು ತಂದು ತಾವು 2 ಕಡ್ಡಿಯನ್ನು ಚಿಕ್ಕ ಗೆನ್ನನ್ನಾಗಿ ಮಾಡಿ ಒಂದು ಕುಂಡಳಿಯಲ್ಲಿ ಅಥವಾ ತಮ್ಮ ಕೈತೋಟದ ಕೊನೆಯ ಭಾಗದಲ್ಲಿ 1-2 ಕಡ್ಡಿ ನೆಟ್ಟರೆ ಉತ್ತಮವಾದ ಸಸ್ಯ ಬರ್ತದೆ. ಅದನ್ನು ಕೂಡ ತಾವು ಅಸ್ತಮ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗೆ ಅತಿ ಸರಳವಾಗಿ ಬಳಸ್ಬೋದು. ಇದಲ್ಲದೆ ತಾವು ಅರಿಶಿನದಲ್ಲಿ ಸಾಕಷ್ಟು ವಿಧವಾದ ಅರಿಶಿನಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಬಳಸ್ತಕ್ಕಂಥದ್ದು ಹಳದಿ ಅಥವಾ ಅರಿಶಿನ ಅಂತ ಹೇಳ್ತೀವಿ. ಆ ಅರಿಶಿನ ಕೂಡ ನೀವಾಗೆ ಸಾವಯವ ಪದ್ಧತಿಯಲ್ಲಿ ಕುಂಡಾಳಿಗಳಲ್ಲಿ ಅಥವಾ ತಮ್ಮ ಮನೆ ಹಿತ್ತಲದಲ್ಲಿ 1 ಅಥವಾ 2 ಗಡ್ಡೆ ನಟ್ಟಾಗ 1 ಅಥವಾ 2 kg ಅಷ್ಟು ಬರ್ತದೆ. ಅದನ್ನು ತೆಗೆದು ನೀವಾಗೆ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಸಾವಯವದಲ್ಲಿ ಬೆಳೆದಂಥ ಅರಿಶಿನವನ್ನು ನೀವು ಸಾಂಬಾರವಾಗಿ ಬಳಸ್ಬೋದು, ಔಷಧವಾಗಿ ಬಳಸ್ಬೋದು, ಅಥವಾ ಸೌಂದರ್ಯವರ್ಧಕವಾಗಿ ಕೂಡ ಬಳಸಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಇದಲ್ಲದೆ ಇನ್ನೂ ಮುಂತಾದ ಔಷಧಿ ಸಸ್ಯಗಳಾದಂಥ ಬಹುಮುಖ್ಯವಾಗಿ ಇತ್ತೀಚೆಗೆ ಜನರಿಗೆ ಆಸಕ್ತಿ ಅಂದರೆ ಕೂದಲು ಕಪ್ಪಾಗಲಿಕ್ಕೆ ಬಳಸ್ತಕ್ಕಂಥ ಅನೇಕ ಸಸ್ಯಗಳನ್ನು ಕೂಡ ತಾವು ಹಿತ್ತಲಲ್ಲಿ ಬಳಸ್ಬೋದು. ಉದಾಹರಣೆಗೆ ಬಿಳಿ ದಾಸವಾಳನ ಹೂವನ್ನು ತಾವು ಮೆಹಂದಿ ಜೊತೆಗೆ ಬಳಸ್ಬೋದು. ಮತ್ತು ಮೆಹಂದಿ ಅಥವಾ ಮದರಂಗಿ ಅಂತೀವಿ, ಅದನ್ನು ಕೂಡ ಅತಿ ಚಿಕ್ಕದಾದ ಒಂದು ಕಡ್ಡಿಯನ್ನು ನೀವು ನಾಟಿ ಮಾಡಿದ್ರೆ ನಿಮಗೆ 5-6 ವರ್ಷಗಳಿಗೆ ಬರ್ತಕ್ಕಂಥ ಒಂದು ಸಸ್ಯ. ಅದನ್ನು ಕೂಡ ಹಿತ್ತಲಲ್ಲಿ ನಾಟಿ ಮಾಡಿ ಸ್ವಂತ ಮೆಹಂದಿ ತಯಾರಿಸಿಕೊಳ್ಬೋದು. ಇದರೊಂದಿಗೆ ಮಕ್ಕಳಲ್ಲಿ ಇತ್ತೀಚೆಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಿರೋದ್ರಿಂದ ಒಂದೆಲಗ ಅಂತ ಒಂದು ಚಿಕ್ಕವಾದ ಸಸ್ಯ ಇರ್ತದೆ, ಅದನ್ನು ಕೂಡ ಕುಂಡಳಿಗಳಲ್ಲಿ ಅಥವಾ ಮನೆ ಹಿತ್ತಲದಲ್ಲಿ ಕೈತೋಟದಲ್ಲಿ ಬೆಳೆಸಿ ಅದನ್ನು ನೇರವಾಗಿ ಔಷಧ ಅನ್ನದೇ ಇದ್ದರೂ ಕೂಡ ಒಂದು ಚಟ್ನಿಯಾಗಿ ಮಾಡಿಕೊಟ್ರು ಕೂಡ ಮಕ್ಕಳಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಅದಲ್ಲದೆ ಇನ್ನೂ ಕೂಡ ಒಂದು ನೀರು ಬ್ರಾಹ್ಮಿ ಅಂತ ಇರ್ತದೆ, ಅದನ್ನು ಕೂಡ ತಾವು ಚಿಕ್ಕ ಕಡ್ಡಿಯನ್ನು ಅಥವಾ ತುಂಡಾಗಿ ನಾಟಿ ಮಾಡಿದ ನಂತರ 1 ತಿಂಗಳಿಂದ ನೀವು ಕೊಯ್ಲು ಮಾಡಿ ಶುರು ಮಾಡಿದರೆ 2-3 ವರ್ಷ ಅದನ್ನು ಬಳಸ್ಬೋದು. ಇದು ಕೂಡ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡೋದು ಒಂದು ಉತ್ತಮವಾದ ಔಷಧಿ ಸಸ್ಯ ಆಗಿರೋದ್ರಿಂದ ಅದನ್ನು ಕೂಡ ಬಳಸ್ಬೋದು. ಹೀಗೆ ಅನೇಕ ಔಷಧಿ ಸಸ್ಯಗಳನ್ನ ಹಿತ್ತಲಲ್ಲೇ ಬೆಳೆದು ಅದನ್ನು ಬಳಸೋದ್ರಿಂದ ಸಾಕಷ್ಟು ಸಣ್ಣ ಪುಟ್ಟ ಕಾಯಿಲೆಗಳನ್ನು ಮನೆಯಲ್ಲೇ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಈ ಮೂಲಕ ತಿಳಿಬಯಸ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9635068825 ಫೋನ್ ನಂಬರಿಗೆ ಕರೆ ಮಾಡಬಹುದು. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್, ನಿರ್ವಹಣೆ SR ಭಟ್.